ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋ. ಸೊ ನಾನಿವತ್ತು ಯು ಆರ್ ತೇಜಸ್ ಅವರ ವಿಡಿಯೋನ ಒಂದು ರಿಯಾಕ್ಷನ್ ಕೊಡೋಣ ಅಂತ ಬಂದಿದ್ದೀನಿ. ಸೊ ಒಳ್ಳೊಳ್ಳೆ ರೀಲ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ, ರಿಯಾಕ್ಷನ್ ಕೊಟ್ಬಿಡೋಣ. ಸೊ ವಿಡಿಯೋನ ತಡ ಮಾಡೋದು ಬೇಡ, ಶುರು ಮಾಡಿಬಿಡೋಣ ಬನ್ನಿ. 1 2 3 ಸ್ಟಾರ್ಟ್, ಲೆಟ್ಸ್ ಗೋ. ಓಕೆ, ಈಗ ಮೊದಲನೇ ವಿಡಿಯೋಗೆ ಹೋಗ್ಬಿಡೋಣ ಬನ್ನಿ. ಫೋನ ಮಾಡಿಲ್ಲ ಯಾಕೋ ನನ್ನ ಲವರ, ಫೋನ ಮಾಡಕ ಕರೆನ್ಸಿ ಖಾಲಿ ಅಕ್ಕರ, ಇನ್ನು ಗಾರೆ ಕೆಲ್ಸದ ಪೇಮೆಂಟ್ ಹಾಕಿಲ್ಲ ನಮ್ ಓನರ, ಬ್ಲಾಕ್ ಮಾಡ್ಯಾನೋ ಯಾಕ ನನ್ನ ನಂಬರ್, ಫೋನ ಮಾಡಿ ಮಾಡ್ತಿದೆ ನೀನು ಮಕ್ಕರ, ಬ್ಲಾಕ್ ಮಾಡ್ದೆ ನಾನು ನಿನ್ನ ನಂಬರ, ಮನಸ್ಸಿಗೆ ಆಗೇತಿ ಬ್ಯಾಸರ, ಬ್ಯಾಸ್ರ ಹೋಗ್ಬೇಕಂದ್ರೆ ಅನ್ನು ಕಾಕಣ್ ತಿನ್ನು ಗಟ್ಟಿ ಮೋಸಾರ. ಯಾಕೆ ಏನ್ಯಾಕೆ ವಾಟ್ಸಪ್ ಬ್ಲಾಕ್ ಮಾಡಿದ್ದೀರಾ? ಬ್ಲಾಕ್ ಮಾಡ್ದೆ? ಯಾಕೆ ಮಾಡ್ಬಾರ್ದಾ? ಬ್ಲಾಕ್ ಯಾಕೆ ಮಾಡಿದ್ದೀರಾ? ಯಾಕೆ ಬ್ಲಾಕ್ ಮಾಡ್ದ? ಇನ್ಸ್ಟಾಗ್ರಾಮ್ ಅಲ್ಲಿ ನಂಬರ್ ಕೊಡು ಅಂತ ಕೇಳ್ತಿರಲ್ಲ, ಹೋಗ್ಲಿ ಪಾಪ ನಮ್ ದೊಡ್ಡ ಇದ್ದಂಗೆ ಇದೀರ, ಸೈಡ್ ಆಂಗಲ್ ಇಂದ ನೋಡಕ್ಕೆ ಅಂತ ಅನ್ಬಿಟ್ಟು ನಂಬರ್ ಕೊಟ್ಟರೆ ನೀವು ಮಾಡಿದೇನು? ಬೆಳಗ್ಗೆ 7 ಗಂಟೆ ಕಾಫಿ ಬ್ರೆಡ್ ಪಕ್ಕದಲ್ಲಿ ಗುಡ್ ಮಾರ್ನಿಂಗ್ ಫೋಟೋ, 9 ಗಂಟೆಗೆ ಎಲ್ಇಡಿ ಪಕ್ಕದಲ್ಲಿ ತಿಂಡಿ ಆಯ್ತಾನ ಫೋಟೋ, ಮಧ್ಯಾಹ್ನ 1 ಗಂಟೆ ಸೌತ್ ಮಿಲ್ ತಟ್ಟೆ ಮೇಲೆ ಗುಡ್ ಆಫ್ಟರ್ನೂನ್ ಊಟ ಆಯ್ತಾನ ಫೋಟೋ, ಸಂಜೆ 5 ಗಂಟೆ ಕಾಫಿ ಸಮೋಸ ಪಕ್ಕದಲ್ಲಿ ಗುಡ್ ಈವ್ನಿಂಗ್ ಫೋಟೋ, ಇನ್ನು ರಾತ್ರಿ 10 ಗಂಟೆ ಆದ್ರೆ ಮಲ್ಗೋ ಮುಂಚೆ ಹಿಂದೆ ಚಂದ್ರ ಮುಂದೆ ಲವ್ ಬರ್ಡ್ಸ್ ಕೆಳಗಡೆ ಗುಡ್ ನೈಟ್ ಅಂತ ಇರೋ ಫೋಟೋ. ಇನ್ನು ಹಬ್ಬ ಹುಣ್ಣೆ ಬಂದ್ರೆ ಕೇಳದೆ ಬೇಡ, ಒಬ್ಬರು ತೊಟ್ಟಿದ್ದು ಚಕ್ಲಿ ಹೊತ್ತಿದ ಫೋಟೋಗಳನ್ನೆಲ್ಲ ಕಳ್ಸ್ಕೊಂಡು ಇನ್ ಬರೋ ದೀಪಾವಳಿ ಹಬ್ಬಕ್ಕೆ ಒಂದೊಂದು ಪಟಾಕಿ ಒಂದು ಫೋಟೋ ಕಳ್ಸ್ಬಿಡ್ತೀಯ ಅಂತ ಅನ್ಬಿಟ್ಟು ಈ ಕೂಳೆ ತಡ್ಕೊಳಕ್ಕಾಗದಲ್ಲೇ ಬ್ಲಾಕ್ ಮಾಡ್ಬಿಟ್ಟೆ. ಇಷ್ಟು ಬೇಡದಳ ಆಗ್ಬಿಟ್ನ ನಾನು. ಹಂಗಂತ ನಾನೆಲ್ಲ ಹೇಳಿದೆ? ನನ್ನ ಹತ್ರ ಇರೋದು ಓಪೋ ಫೋನ್, 64 GB ಸ್ಟೋರೇಜ್ ಇರೋದು, ನಾನು ಫೋಟೋಗಳು ಮಾಡ್ಕೊಳಕ್ಕೆ ಜಾಗ ಇಲ್ಲ. ನೀನು ಕಳ್ಸೋ ಫೋಟೋಗಳನ್ನೆಲ್ಲ ಎಲ್ಲಿ ಮಾಡ್ಕೊಂಡ್ಲಿ, ಅದಕ್ಕೆ ಬ್ಲಾಕ್ ಮಾಡಿದೆ. ನೋಡಿದ್ರ ತೋರ್ಸ್ಬಿಟ್ರಲ್ಲ ನಿಮ್ ಬುದ್ಧಿನ. ಇರ್ಲಿ ಬಿಡಿ, ಹಂಗಂದ್ರೆ ನೀವು ಬ್ಲಾಕ್ ಲಿಸ್ಟ್ ಅಲ್ಲಿ ಇರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ನಿಮ್ಗೂ ಅಷ್ಟೇ, ಬೆಸ್ಟ್ ದ ಆಲ್. ಬಸ್ ಹೂ ಇಸ್ ದಿಸ್ ಕಿಂಗ್ ಆಫ್ ಕೆಮ್ಲು, ಗಾಡ್ ಫಾದರ್ ಆಫ್ ಗುರು, ಅಂಬಾಸಿಡರ್ ಆಫ್ ಅಸ್ತಮ ಕಾಯಿಲೆ, ಗೋರ್ ಅಂತ ಬಾಯಲ್ಲೇ ಊಸ್ಬಿಡ್ತವನೆ. ಏನಪ್ಪಕ್ಕಂದ ನಿನ್ ಬಾಧೆ? ಅಯ್ಯೋ ನಿನ್ ಗೆಣ್ಸ್ ಮೇಲೆ ನಾನು ಎಡಗಾಲ್ ಮಡಗಾಲೇ, ಅವನೇನೋ ಹೇಳಕ್ ಹೋಯ್ತ ಅಂತಾನೆ, ಹೇಳಕ್ ಬಿಡ್ಲ ವಸಿ, ಯಾಕೆ ತಡಿತಾ ಇದ್ಯಾ? ಹಾ ನೀನ್ ಊಸಪ್ಪ, ಹೇಳಪ್ಪ. ನಮ್ಮ ಹುಲಿಗೆ ದುಶ್ಮನ್ಗಳು ಎಟ್ಟಿದ್ರೇನು ನಾವು ಒಬ್ಬನೇ ಸಾಥ್ ಕೊಡ್ತೀನಿ, ಊರು ತುಂಬಾ ಆಳ್ತೇವೆ. ಅಡ್ಯೋ ಇವನು ಎಬ್ಬುಲಿನ, ಇವನ್ ಎಬ್ಬುಲಿ ಆದ್ರೆ ನೀನೇನು ಅವ್ನ್ ಬುಲ್ಲಿನ? ಯಾವಾಗ್ಲೂ ಜೊತೆಲಿ ಅಂಟ್ಕೊಂಡಿರ್ತೀಯಲ್ಲ. ಅಲ್ಲ ದಸರಾ ರಜಕ್ಕೆ ಅಂತ ಅವ್ರ ಅಜ್ಜಿ ಮನೆಗೆ ಬಂದ್ರೆ ಹಲ್ಲುಜ್ಜಕ್ಕೂ ಬಿಡದಲೆ ಪಾಪ ಅಬ್ಬೆ ಪಾರಿ ತರ ಇರೋಬರ ವಿಡಿಯೋದೆಲ್ಲ ಹಾಕೊಂಡು ಒಂದೇ ಒಂದು ಡೈಲಾಗ್ ಕೊಟ್ಬಿಟ್ಟು ಕಚ್ಚಿದ್ರೆ 8 ರ್ಯಾಬಿಸ್ ಅಲ್ಲಿ ಒಟ್ಟಿಗೆ ಬರ್ಬೇಕು ಆ ತರ ಎಕ್ಸ್ಪ್ರೆಷನ್ ಕೊಡಿಸ್ತೀಯಲ್ಲ. ಮನೆ ಫಸ್ಟ್ ಬೇಗ ಓಡೋಗಿ ಅಲ್ಲುಚ್ಕ ಬಾ. ಆಮೇಲೆ ಮಿಸ್ಟರ್ ಪ್ಯಾರ್ಲೇಶ್ ಅವರೇ, ನೀವು ಇನ್ನೊಂದ್ಸತಿ ಕುರಿ ಕೋಳಿ ನಾಯಿ ನರಿ ಅಂದಿ ಹಸು ನಿನ್ ಫ್ರೆಂಡ್ಸ್ ಎಲ್ಲ ತೋರಿಸ್ಬಿಟ್ಟು ಹೆಬ್ಬುಲಿ ಅಂತ ಹೇಳ್ಕೊಂಡು ರೀಲ್ಸ್ ಮಾಡ್ಬಿಡ್ತಿದ್ರೆ ನಿನ್ ಬುಲಿನ ಕಿತ್ಬಿಟ್ಟು ನುಣ್ಣಗೆ ರುಬ್ಬಿಟ್ಟು 2 ಚಮಚ ಅಚ್ಕಾರ್ ಪುಡಿ, 1 ಚಮಚ ಗರಂ ಮಸಾಲ ಪುಡಿ, ರುಚಿಗೆ ತಕ್ಕ ಸೂಪು ಡೀಪ್ ಎಣ್ಣೆ ಫ್ರೈ ಮಾಡ್ಬಿಟ್ಟು ಎಣ್ಣೆಲಿರೋ ಬೀದಿ ನಾಯಿಗಳು ನಿಮ್ ಬುಲಿ ಕಬಾಬ್ ಹಂಚ್ಬಿಡ್ತೀನಿ. ಅಲ್ಲ ಗುರು, ಹೋಗಿ ಕಬಾಬ್ನ ಈ ನನ್ ಮಗನ ಹತ್ರನ ಪಾರ್ಟ್ನರ್ಶಿಪ್ ಮಾಡೋದ್ ನೀನು. ಪ್ರೀತಿಯಿಂದ ಬಂದ್ ಮಾತಾಡ್ಸ್ಬಿಡು, ಹಾಕ್ಬಿಡ್ತೀನಿ 3 ಹೊತ್ತು ಊಟ. ನನ್ ಬೆನ್ನಿಂದ 1000 ಮಾತಾಡಿದ್ರು ಏನು ಕಿತ್ಕೊಳಕ್ ಆಗಲ್ಲ ನನ್ ಸ್ಟಾಟ. ತೇಜಸ್ ಬಿಟ್ರೆ ಅದ್ರ ಪಾಡಿ ಅದು ಬೆಳ್ಕೊಂಡು ಹೋಗುತ್ತೆ ಅಂತ ಅನ್ಬಿಟ್ಟು ಈ ಪಾರ್ಟಿನ ಬೆಳೆಸ್ಕೊಳ್ಬೋ. ಅದಕ್ಕೆ ಎಲ್ಲಾ ವಿಡಿಯೋದಲ್ಲೂ ಬಂದ್ ನನ್ ಶಾವ್ಗೆ ಹೇಳ್ಕೊಳ್ಳಿ, ನನ್ ಸಿಂಗ್ರಿ ಕಿತ್ಕೊಳ್ಳಿ ಅಂದ್ಕೊಂಡು ಅದಕ್ಕೆ ಇವತ್ತು ತರ ಕೋಳಿ ಪುಕ್ಕ ತರದಂಗ್ ತರದಾಕ್ಬಿಟ್ಟೆ. ನೀರು ಗೊಬ್ಬರ ಹಾಕಿ ಬೆಳ್ಸಾಗ್ಯಾರ ಗೊತ್ತಾಗಿರೋದು ನಿನ್ಗೆ ಇದ್ರ ಕಷ್ಟ ಏನು ಅಂತ. ಅದ್ರ ಪಾಡಿ ಬೆಳ್ಕೊಳತ್ತಲ್ಲ, ಅದಕ್ಕೆ ಬಿಟ್ಬಿಟ್ಟಿದ್ಯಾ. ತಲೆ ಕೂದಲು ಏರ್ಪಿನ ಬಾಚಣಿಗೆ ಅವ್ರು ಬಂದಾಗ ಕೊಟ್ರೆ ಮಿನಿಮಮ್ 300-400 ರೂಪಾಯಿ ಮಿಸ್ ಇಲ್ಲ. ಊಹಿಸ್ತಿ ಚಪ್ಪಲಿ ಚಾಂದಿನಿ ಜೊತೆ ಜಾತ್ರೆ ಜಯಲಕ್ಷ್ಮಿ ಹೊಸ ಆಗಮನ. ಇಲ್ಲಿ ಅವರು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾವ್ರೆ. ಫಸ್ಟ್ ಆಫ್ ಆಲ್ ನಿಮ್ಗಳಿಗೆ ಕ್ಯಾರೆಕ್ಟರ್ ಅನ್ನೋದಿದ್ಯಾ? ಅಂತ ನಂಗೆ ಅವ್ರು ಕೇಳಲ್ಲ ಬಿಡಮ್ಮ, ಅವ್ರಿಗೆ ಎಲ್ಲಿ ಗೊತ್ತಿದೆ ಪಾಪ ನಿಮ್ ಸಿಂಗ್ರೆ ಆಟಗಳು. ಕೊರೋನಾ ಟೈಮಲ್ಲಿ ಆನ್ಲೈನ್ ಕ್ಲಾಸ್ ಕೇಳದೆ ಹೋಗ್ಬಿಟ್ರೆ ಅಪ್ಪ ಅಮ್ಮ ನಾನು ಡುಮ್ಕಿ ಹೊಡ್ಬಿಡ್ತೀನಿ, ನಾನು ಫೇಲ್ ಆಗ್ಬಿಡ್ತೀನಿ, ಪ್ಲೀಸ್ ನನಗೆ ಮೊಬೈಲ್ ಕೊಡ್ಸಿ. ಇಲ್ಲ ಅಂತ ಅಂದ್ರೆ ಸಮಾಜ, ವಿಜ್ಞಾನ, ಗಣಿತ, ಬೀಜಶಾಸ್ತ್ರ, ಅರ್ಥಶಾಸ್ತ್ರ, ರಸಾಯನಶಾಸ್ತ್ರ, ಭೌತಶಾಸ್ತ್ರ ಯಾವ್ದು ಅರ್ಥ ಆಗಲ್ಲ ನನಗೆ ಅಂತ ಅನ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ಬಿಟ್ಟು ಸಾಲ ಮಾಡಿ EMI ಮೇಲೆ ಒಂದು ಫೋನ್ ತಗೊಂಡ್ಬಿಟ್ಟು ಮನೆ ಕಮಿಟ್ಮೆಂಟ್ ಜೊತೆಗೆ ಆ EMI ತೀರ್ಸಕ್ಕೆ ನಿಮ್ಮ ಅಪ್ಪ ಅಮ್ಮ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ 2 ಅವರ್ ಎಕ್ಸ್ಟ್ರಾ ಓಟಿ ಮಾಡ್ಕೊಂಡಿದ್ರೆ ನೀವುಗಳಿಲ್ಲಿ ಡಿಂಗ್ರಿ ಬಿಲ್ಲೆ ಆಟಗಳು ಆಡ್ತಾ ಇರ್ತೀರಾ. ಹಂಗೂ ಒಂದ್ ವೇಳೆ ನಿಮ್ಮ ಆಟಗಳನ್ನೆಲ್ಲ ನೋಡ್ಕೊಂಡು ಇನ್ನೂ ಎನ್ಕರೇಜ್ ಮಾಡ್ತಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಅಂತಂದ್ರೆ ಇದೆ ಖಂಡಿತ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೆಕ್ಸ್ಟ್ ವಿಡಿಯೋ.
ಹೋದೆ ಹೋದೆ ಬಾಂಡ್ಲಿ ಮಾಮ ನೀ ಬರೇ ಸೋತ್ ಹೋದಿ ನಾನು ಈ ವಿಡಿಯೋ ನೋಡಿ ಸತ್ತ ಹೋದೆ. ಮುಂಜಾನೆ ಎದ್ದು ಎಲ್ಲಾರ್ಗು ಚಾ ಕುಡಿಬೇಕಂತಿದ್ರೆ ನನಗೆ ಚುಮ್ನೆ ಎಣ್ಣೆ ಕುಡಿಬೇಕಂತ ಅಂತೈತಿ. ನಿಮ್ ಮನ್ಯಾಗ ಏನಾರ ಚುಮ್ನೆ ಎಣ್ಣೆ ಇಟ್ಟಿದ್ರೆ ಅದನ್ನ ವಾಟ್ಸಪ್ ಮಾಡ್ರಿ, ನಾ ಇನ್ಸ್ಟಾಗ್ರಾಮ್ ಹಾಕೊಂಡೆ ಕುಡಿದು ಬಿಡ್ತೇನೆ. ಮಂಜಣ್ಣ ಹೇ ಶಿಷ್ಯ, ಅನ್ನ ತಂಗಿಯರ ಸಂಬಂಧ ಈ ಬುಡ್ಡಿ ಬಂದ್ಮ್ಯಾಲ್ ಗೋವಿಂದ. ಏನ ಡಾರ್ಲಿಂಗ್, ಹಾ ಇಬ್ರು ಬಾಳೆ ಮಾಡೋಣ, ಇಬ್ರು ತಿನ್ನೋಣ. ಹಾಯ್ ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್, ನನ್ ಮಗನ್ನ ಸ್ಕೂಲ್ ಹತ್ರ ಬಿಡಕ್ ಹೋಗ್ತಾ ಇದ್ದೀನಿ. ಹೋಗ್ ಬರ್ರಿ ಫ್ರೆಂಡ್ಸ್, ನನಗೂ ನಮ್ಮ ಅವನ್ ಜೊತೆ ಒಂದ್ ಮೀಟಿಂಗ್ ಐತಿ, ಅವ್ನ್ ಬೆಟ್ಟ ಹಾಕೋಬೇಕು ನಾನು. ಯಾಕ ಮಾವ? ಇಲ್ಲ ಇಲ್ಲ ಮಾವ, ಆಯ್ತು ಮಾವ, ನಾಳಿಂತ ಪಕ್ಕ ಟ್ರೈ ಮಾಡ್ತೇನೆ. ಮಕ್ಕೋ ಹೋಗ ಒಬ್ನ ಮಕ್ಕೊಳಕ್ ಹೆದರಿಕೆ ಬರ್ತೈತ್ ಮಾವ. ಬಾ ನೀನು. ಇದ್ಯಾವ್ದು ಗುರು ಇದು? ಇದೆಲ್ಲ ಅವನ್ ಮಾಡ್ತಾವ್ನೆ ಅನ್ಕೊಂಡ್ರ? ಇವಳು ಇಲ್ಲ. ಮಾಡಿಸ್ತಾವಳೆ ಹೆಂಗ್ ಕಕ್ಕಸ್ಕೋಗೋದು ಅಂತ. ಬರ್ಲಿಲ್ಲ ಅಂದ್ರೆ ಓಡ್ ಬಂದ್ಬಿಟ್ಟು ಕೈ ಹಾಕ್ಬಿಟ್ಟು ಎಳ್ಬಿಟ್ಟು ಬರ್ಸ್ತಾಳೆ. ಗ್ರಹಗತಿ ಸಂದಾಕಿಲ್ವಂತೆ. ಗ್ರಹಗತಿ ಸಂದಾಕಿಲ್ವಾ? ಲೇ ಅದ್ಯಾವ್ದೋ ಯೂಟ್ಯೂಬ್ ಅಲ್ಲಿ ರೆಸಿಪಿ ನೋಡ್ಕೊಂಡು ಮಾರ್ಲಾಮೆ ಹಬ್ಬಕ್ ತಂದ್ ಮುದಿಬಾಡ್ ಮಟನ್ ಸಾರು ಮಾಡ್ಬಿಟ್ಟು 3 ವಾರದಿಂದ ಕಾಸೋದು ಉಣ್ಣಕ್ಕಿಕ್ಕದು ಮಾಡ್ತಿದ್ರೆ ಗ್ರಹಚಾರನು ಸಂದಾಕಿರಲ್ಲ, ನನ್ ಹೊಟ್ಟೆನೂ ಸಂದಾಕಿರಲ್ಲ, ಹೊಲ್ದಲ್ಲೇ ಮನೆ ಮಾಡ್ಕೋಬೇಕಾಯ್ತದೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ಟಾಪ ಬರ್ತಾನೆ. ಅಂದ್ರೆ ನೀರ್ ಬೇದಿ ಉಜ್ಜದ? ಜ್ಯೇಷ್ಠ ಆಷಾಢ ಶ್ರಾವಣದಲ್ಲಿ ನೀನ್ ಮಾಡೋ ಮಟನ್ ಸಾರ್ ತಿಂದೆ ನೆಮ್ಮದಿಯಾಗಿದ್ದೆ, ಅವಲಕ್ಕಿ ಉಪ್ಪು ತಿನ್ಕೊಂಡು. ಇದ್ಯಾವ್ದೋ ಪಿತೃಪಕ್ಷ ಬಂತು ಅಂತ ಅನ್ಬಿಟ್ಟು ನೀನ್ ಮಾಡಿರೋ ಮುದಿ ಮಟನ್ ಸಾರ್ ತಿಂದಿ ಹೊಲದಿಂದ ಮನೆಗೆ ಎದ್ದು ಹೋಗಕ್ಕೆ ಆಯ್ತಿಲ್ವಲ್ಲೇ. ಲೇ ಇದನ್ನೆಲ್ಲ ಯಾಕೆ ವಿಡಿಯೋ ಮಾಡ್ತಿದ್ಯಾ? ನಾನೇ ನೀನ್ ಚಟ್ಪಟ್ ಅಂತ 5 ನಿಮಿಷ ಚುರ್ಮುರಿ ಮಾಡೋದ್ ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನ. ಟಾಪ ಬರ್ತಾನೆ ಅಂತ ಸಿದ್ಧಿ ಬುದ್ಧಿ ಜೋಯಿಸ್ರಿ ಹೇಳವ್ರೆ. ಆಮೇಲೆ ನಿನ್ ಸಿದ್ಧಿ ಬುದ್ಧಿ ಜೋಯಿಸ್ರು ಬೇರೆ ಕಕ್ಕಸ್ಕ್ ಹೋದಾಗ ಸ್ನಾನಕ್ ಹೋದಾಗ ವಿಡಿಯೋ ಮಾಡಾಕು ಅಂತ ಹೇಳವ್ರ. ನಿನ್ನ ನಡಿ ಮನೆಗೆ ಮೂದೇವಿ. ನನಗೆ ಆಗ್ದವ್ರು ಯಾರೋ ಬ್ಯಾಕ್ ಮಾಡಿಸ್ಬಿಟ್ಟವ್ರೆ. ಶಾಸ್ತ್ರ ಕೇಳ್ಬೇಕು. ಓಕೆ, ನೆಕ್ಸ್ಟ್ ಡೇಗೆ ಹೋಗೋಣ. ನಾನೆಲ್ಲಾರ ಮಾತು ಕೇಳಿಸ್ಕೊಂತ ಇದ್ದೀನಿ, ನಿಜ. ಹೌದಾ? ಆದ್ರೆ ಯಾರನ್ನೂ ನಂಬಲ್ಲ. ಅವನಕ್ಕ ಇದೂ ನಿಜ. ಏನಿದ್ರು ನನ್ನ ಎಲ್ಲಾರ ಬೈಗಳನ್ನು ನೋಡ್ತಾ ಇದ್ದೀನಿ ನಿಜ, ಆದ್ರೆ ಯಾವ್ದನ್ನು ಕೇಳಿಸ್ಕೊಳಕ್ ಹೋಗ್ತಾ ಇಲ್ಲ. ಯಾಕಂತ ಅಂದ್ರೆ ನಾನು ಕ್ಯೂಡ್ದುಲ್ಲ. ಇದೂನು ನಿಜ. ಕ್ಯೂಡ್ದುಲ್ಲು. ಈ ಮಚ್ಚ, ಈ ಗುರು, ಈ ಶಿಷ್ಯ ಅನ್ನೋರೆಲ್ಲ ನಿನ್ನ ಹತ್ರ ಇದ್ರೆ ಎಲ್ಲ, ನಿನ್ನ ಹತ್ರ ಏನು ಇಲ್ಲ ಅಂದ್ರೆ ಯಾವ ಗುರು ಇಲ್ಲ, ಯಾವ ಶಿಷ್ಯನೂ ಇಲ್ಲ. ಸೂಪರ್. ಅಕ್ಕ ಹೇಳಿದೆಲ್ಲ ಅರ್ಥ ಆಯ್ತಲ್ಲ ಡೈಲಾಗ್. ನಂದೇನಿದ್ರು ಅಕ್ಕನ ಡೈಲಾಗಿಗೆ ಲಿಪ್ಸಿಂಕ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೆ ಅಷ್ಟೇ. ಫಸ್ಟ್ ಈ ಕೆಳಗ್ಲು ತುಟ್ಟಿ ಕಾಮಾಕ್ಷಿ ಪಾಳ್ಯದಲ್ಲಿರ್ಬೇಕು, ಮೇಳಗ್ಲು ತುಟ್ಟಿ ಮಾದನಾಯಕನಹಳ್ಳಿಲಿ ಇರ್ಬೇಕು, ಆಮೇಲೆ ಕಣ್ಣ ಕಾಲಾಸಿ ಪಾಳ್ಯ ಚಾಕ್ನ ತರ ಮಾಡ್ಕೋಬೇಕು, ಆಮೇಲೆ ಡೈಲಾಗ್ ಹೊಡೆಯಕ್ ಸ್ಟಾರ್ಟ್ ಮಾಡ್ಬೇಕು. ನೆಕ್ಸ್ಟ್ ಲೆವೆಲ್ ಗುರು ವಿಡಿಯೋ. ಸೂಪರ್. ಮುಂದಿನ ವಿಡಿಯೋಗೆ ಹೋಗ್ಬಿಡೋಣ ಬನ್ನಿ. ಈ ಕಳ್ಳ ಹಂಗೆಲ್ಲ ನೋಡಬಾರ್ದು. ನಂಗು ನೋಡಿ ಇನ್ನ ನಾನು ಕರಿಬೇಕು. ಓಕೆ, ನೆಕ್ಸ್ಟ್ ವಿಡಿಯೋ. ಇನ್ನೇನಿದೆ ಈ ಪ್ರೀತಿಯಲ್ಲಿ ಬದನೆಕಾಯಿ ಸ್ಪೆಷಾಲಿಟಿ ನೋಡ್ಜಿ. ಪ್ರೀತಿಗಿಂತ ಜೀವನಾನೇ ದೊಡ್ಡದು. ಫಾರ್ ಲೈಫ್ ವಿ ವಾಂಟ್ ಮನಿ. ಐ ವಾಂಟ್ ಮನಿ. ಅಲೇ ಸೋಕಿ ಸಾವಿತ್ರಿ ಅಪ್ಪ ರಾತ್ರಿ ಎಲ್ಲ ಓಟಿ ಮಾಡ್ಬಿಟ್ಟು ನೈಟಿ ಹೊಡಕ್ಕೆ ಅಂತ ಮಡಿಕೊಂಡಿದ್ದ ದುಡ್ಡನ್ನ ಅಮ್ಮ ದೇಪುಟ್ ಚೀಟಿ ಕಟ್ಬಿಟ್ಟು ಮಿಕ್ಕಿದ ದುಡ್ಡಲ್ಲಿ ಹೊಸ ನೈಟಿ ತಗೋಣ ಅಂತ ಅಕ್ಕಿ ಡಬ್ಬದಲ್ಲಿ ಲೌಸ್ ಇಟ್ಟಿದ್ರೆ ನೀನು ಅದನ್ನ ಅಭ್ಯಾಸ ಮಾಡ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಎರ್ಸ್ಕೊಂಡು ರೀಲ್ಸ್ ಮಾಡ್ತಿದ್ಯಾ. ಎರ್ಸ್ಕೊಂಡು ಓ ಕಾಲ್ ಕೆಜಿ ಬದನೆಕಾಯಿ ತಾಪ ನೋಡೋಣ. ನಾನ್ ಸೈಜ್ ಕೊಟ್ಟಿರೋ ಅಸೈನ್ಮೆಂಟ್ ಬರೆಯಕ್ಕಾಗದಿದ್ರು ರೀಲ್ಸ್ ದುಡ್ಡಿನ ಬೆಲೆ ಗೊತ್ತಾ ನಿನ್ಗೆ? ನೀನ್ ಎಷ್ಕೊಂಡ್ ರೀಲ್ಸ್ ಮಾಡ್ಬಿಡು, ಆಮೇಲೆ ಕೈಗೆ ಸಿಕ್ಕಷ್ಟು ನೋಟ್ ಹಾಕೊಂಡು ಹೋಗ್ಬಿಟ್ಟು ಅಕ್ಕಿ ಡಬ್ಬದಲ್ಲಿ ಇಟ್ಬಿಡು. ಒಂದ್ 2 ನೋಟ್ ಟಿಪ್ಪ ಐಡಿಗೆ ಸೋಪ ಐಡಿಗೆ ಹೋಗಿರ್ಲಿ, ಆಮೇಲೆ 2 ಒಂದ್ 2 ನೋಟ್ ಕಡಿಮೆ ಬಂತು ಅಂತ ಅಂದ್ಬಿಟ್ಟು ಎಲ್ರು ನಾನು ಇಟ್ಕೊಂಡ್ಬಿಡಿ. ಚಂಗ್ಲ ಮಮ್ಮಿ ಆಡಕ್ ದುಡ್ಡು ಎತ್ಕೊಂಡವನೆ ಅಂತ. Why did you ghost me? I didn't you ghost you. You already skeleton. No. You said you loved me.
I didn't love you. Lie down to tell you. Those lovely promises were fake or what? ನಾನ್ ಯಾವ ಪ್ರಾಮಿಸ್ ಪುಟ್ಕೋಸಿನ ಮಾಡೇ ಇಲ್ವಲ್ಲ, ಯಾಕೆ ಈ ತರ ಮಾತ್ಗೂ ಸುಳ್ಳು ಹೇಳ್ತೀಯಾ? ಟೈಮಿಗೆ ಊಟ ಮಾಡು, ಒಣಿಕೊಂಡೋಗಿದ್ಯಾ? ಇದೇ ತರ ಊಟ ಬಿಟ್ಟು ರೀಲ್ಸ್ ಮಾಡ್ತಿದ್ರೆ ಕೋಮಾಗೋಗ್ತೀಯಾ? ಈಗ ನೆಕ್ಸ್ಟ್ ವಿಡಿಯೋ ಹೋಗೋಣ ಬನ್ನಿ. ಮೇಡಮ್, ಅಲ್ಲಿ ಸ್ಟೇಜ್ ಅಲ್ಲಿ ನನ್ನ ನೋಡಿ ಒಂದು ಜಡ್ಜ್ಮೆಂಟ್ ಬರಬೇಡಿ. ಅದು ಬೇರೆ ಮಾರಿ, ನಾನು ಬೇರೆ ಮಾರಿ. ಸೆಕ್ಯೂರಿಟಿ ಅಂತ ನೋಡ್ತಾ ಇಲ್ಲ, ಟಿಕ್ ಟಾಕ್ ಮಾಡೋದು ನೋಡಿದ್ರೆ ಮುಖ್ಯ ಮೇಲೆ ನೋಡ್ತಾರೆ ಸರ್. ಅದಕ್ಕೆ ಮೇಡಮ್, ಅಲ್ಲಿ ಸ್ಟೇಜ್ ಮೇಲೆ ನೋಡ್ಬಿಟ್ರು ಒಂದು ಜಡ್ಜ್ಮೆಂಟ್ಗೆ ಬರಬೇಡಿ. ಅಲ್ಲಿ ನೋಡಿದ್ದು ಬನ್ನೂರು ಕುರಿ ಅಂತ ನೋಡ್ತಾ ಇರಲ್ವಾ ಸೆಕ್ಯೂರಿಟಿ ಅಂಕಲ್? ಇಲ್ಲಿ ನೋಡ್ತಾ ಇರೋದು ಬೀಜ ಹೊಡೆದಿರೋ ಓರಿ ನೋಡ್ತೀರಲ್ವಾ? ಮ್ಯೂಸಿಕ್ ಬಂದಿರಲ್ವಾ? ಓರ್ರಿ, ಬೀಜ ಹೊಡೆದಿರೋ ಓರ್ರಿ. ನೋಡಬೇಕು ಅಂತ ಈ ಊರಲ್ಲಿ ಮಚ್ ತಟ್ಟವ್ರಿಗೆಲ್ಲ ಕೆಲಸ ಕೊಟ್ಟಿದ್ದೀರಾ. ನಾನ್ ಒಂದ್ಸಲ ಮಚ್ಚಿಡಿದ್ರೆ ಈ ಊರಲ್ಲಿ ಹೆಣ ಸುಡೋರೆಲ್ಲ ಬಿಸಿ ಆಗೋಯ್ತಾರ. ನಾನ್ ಹೊಡಿಬೇಕು ಅಂತ ಈ ಬಿಲ್ಡಿಂಗ್ ಅಲ್ಲಿ ಸಿಮೆಂಟ್ ಅವ್ರಿಗೆಲ್ಲ ಕೆಲಸ ಕೊಟ್ಟಿದ್ದೀರಾ. ಬಂದಿಲ್ಲ ಇನ್ನು ಮೇಸ್ತ್ರಿನ. ನಾನ್ ಒಂದು ಸತಿ ಕರ್ಣೆ ಹಿಡಿದ್ರೆ ಈ ಬಿಲ್ಡಿಂಗ್ ಅಲ್ಲಿ ಪ್ಲಾಸ್ಟಿಂಗ್ ಮಾಡೋರೆಲ್ಲ ಪ್ಯಾರಿಸ್ ಹೋಗ್ಬಿಡ್ತಾರೆ. ಮ್ಯೂಸಿಕ್. ಮೇಸ್ತ್ರಿ ಬಂದ್ರು ಅಂತ ಅನ್ಸುತ್ತೆ. ಆ ಮೇಸ್ತ್ರಿ ಬಂದೆ. ಬರೀ ಇಂಥದೇ. ಓಕೆ, ವಿಡಿಯೋ ನೋಡಿದ್ರಲ್ಲ. ನಿಮಗೆ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ. ಎಂಜಾಯ್. ಇದು ನಿಮ್ ರಿಯಲ್ ಗೆಟಪ್ ಸ್ಟೈಲ್.